ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತ ಅಂದರೆ, ನಮ್ಮ ತಲೆಯಲ್ಲಿ ತುಂಬಾ ಒಟ್ಟಾಗಿ ತುಂಬ ಕೆರೆತ ಬರ್ತಾ ಇರುತ್ತೆ, ಇಲ್ಲ ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ, ಇಲ್ಲ ಅಂದರೆ ಅದು ಏರ್ ಬೆಳವಣಿಗೆ ಆಗ್ತಾ ಇರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸಿಗೂ ಒಂದು ಮನೆ ಮದ್ದನ್ನು ನಾನು ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ರಿಗಾಗಿ. ಸೊ ಏನಪ್ಪ ಮನೆ ಮದ್ದು ಅಂತ ಅಂದರೆ, ನೂಪುರ್ ಹೆನ್ನಾ ಮೆಹಂದಿ. ನಾನು ಬಳಸೋದು ನೂಪುರ್ ಹೆನ್ನಾ ಮೆಹಂದಿ ಪ್ಯಾಕೆಟು, 10 ರುಪೀಸಿಗೆ. ಅದು ತುಂಬ ಸಿಂಪಲ್ಲು. 10 ರುಪೀಸಿಗೆ 2 ಪ್ಯಾಕೆಟ್ ತೊಗೊಂಡು ಬರ್ತೀನಿ. ಸೊ ಅದಕ್ಕೆ ಒಂದು 1/4 ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತೀನಿ. ಸೊ ಮೊಸರು ಬಂದು ತುಂಬಾ ಒಟ್ಟು ಇರೋ ಒಂದು ಇದಕ್ಕೆ ತುಂಬ ಉಪಯುಕ್ತಕಾರಿ. ಅದು ಏನಪ್ಪ ಅಂತಂದರೆ, ಮೊಸರಲ್ಲಿ ಪ್ರೋಟೀನ್ ಇರುತ್ತೆ. ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆದಾಗಲೇ ಒಟ್ಟು ಜಾಸ್ತಿ ಆಗೋದು. ಹಾಗಾಗಿ ಅದರೊಳಗೆ ಬಿ ವಿಟಮಿನ್ ಕೂಡ ಇರುತ್ತೆ. ಹಾಗಾಗಿ ಮೊಸರು ತುಂಬ ಉಪಯೋಗ ಆಗುತ್ತೆ. ಹಾಗೆ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ರಸನ ಹಿಂಡ್ಕೋಬೇಕು. ನಿಂಬೆಹಣ್ಣು ಕೂಡ ಅಷ್ಟೇ, ಅದು ಹೇರ್ ಬೆಳವಣಿಗೆಗೆ ಆಗಿರ್ಬೋದು, ಮತ್ತು ತುಂಬ ಶೈನಿಯಾಗಿ ಕಾಣಲಿಕ್ಕಾಗಿರ್ಬೋದು, ತುಂಬ ಉಪಯೋಗ ಆಗುತ್ತೆ. ಮತ್ತು ಆಲೋವೆರಾ ಬಂದು ನಮ್ಮ ವೈದ್ಯಕೀಯದಲ್ಲಿ ತುಂಬಾ ಅಂದರೆ ತುಂಬ ಉಪಯೋಗಕಾರಿಯಾಗಿದೆ. ಎಲ್ರಿಗೂ ಗೊತ್ತಿರೋದು. ಎಲ್ಲ ರೀತಿಲೂ ಉಪಯೋಗ ಆಗುತ್ತೆ ಆಲೋವೆರಾ. ಹಾಗೆ ಆಲೋವೆರಾನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಒಂದು ಎಗ್ಗನ್ನು ತೊಗೊಂಡು ಆ ಎಗ್ಗಲ್ಲಿ ಹಳದಿ ಭಂಡಾರನ ಅದಕ್ಕೆ ಹಾಕ್ಬಾರ್ದು, ಬಿಳಿ ಭಂಡಾರ ಮಾತ್ರನೇ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಬಿಳಿ ಭಂಡಾರ ಹಾಕಿದ ಮೇಲೆ ಅದು ಎಲ್ಲೋ ಹಾಕಿದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಅದನ್ನು ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಬಿಳಿ ಭಂಡಾರ ಮಾತ್ರನೇ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ. ಅದನ್ನು ಆ್ಯಡ್ ಮಾಡಿದ ಮೇಲೆ 1 ಟೇಬಲ್ ಸ್ಪೂನ್ ಟೀ ಪೌಡ್ರನ್ನ ಹಾಕಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು, ಆ ಕುದಿಸಿರೋ ನೀರನ್ನು ಸೋಸ್ಕೊಂಡು ಅದನ್ನು ನಾವು ಇದಕ್ಕೆ ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಕಲಾಯಿಸ್ಕೋಬೇಕು. ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆ ಮಿಶ್ರಣ ಮಾಡ್ಕೊಂಡಿದ್ದು ಅಂದರೆ ಅದು ಗಂಟು ಥರ ಬಂದುಬಿಡುತ್ತೆ. ಸಣ್ಣಗೆ ನಾವು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಇನ್ನೂ ಒಳ್ಳೆಯದೇ ಅಂತ ಅನಿಸುತ್ತೆ ಕೈಯಲ್ಲಿ ಕಲಿಸೋರಿಗೆ. ಇಲ್ಲ ಅಂತಂದರೆ ಈ ಥರ ಒಂದು ಇದನ್ನು ತೊಗೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲ ಅಂತಂದರೆ ಸಣ್ಣದಾಗಿ ಗಂಟು ಥರ ಬಂದುಬಿಡುತ್ತೆ. ಆ ಗಂಟು ಹೋಗಬೇಕು. ಇಲ್ಲಾಂದರೆ ಚೆನ್ನಾಗಿ ನೈಸ್ಗೆ ಅದು ಕಾಣಬೇಕು ಅಂತ ಅಂದರೆ ಒಂದು 4 ಅವರ್ ಇಲ್ಲ 3 ಅವರ್ಸ್ ಆದರೂ ಅದನ್ನು ಕಲಸಿ ಇಟ್ಬಿಡಬೇಕು. ನಾನು ಕೂಡ 4 ಸಲ ನಾನು ಟ್ರೈ ಮಾಡಿದ್ದೀನಿ. ನನಗೆ ತುಂಬ ಒಟ್ಟಿತ್ತು. ಮತ್ತು ನನಗೆ ಹೇರ್ ಕೂಡ ಬೆಳವಣಿಗೆ ನಿಂತೋಗಿತ್ತು. ಈಗ ಹೇರ್ ಕೂಡ ಬೆಳವಣಿಗೆ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಉಪಯುಕ್ತ ಆಗಿದೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ತುಂಬ ಒಳ್ಳೆಯದು. ಸೈಡ್ ಎಫೆಕ್ಟ್ಸ್ ಯಾವುದೂ ಕೂಡ ಇಲ್ಲ. ಆದರೆ ಹೆನ್ನಾ ಮೆಹಂದಿ ಪೌಡ್ರನ್ನೇ ಯೂಸ್ ಮಾಡಿ, ನೂಪುರ್ ಹೆನ್ನಾ ಮೆಹಂದಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.